ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನದ ಅತ್ಯುನ್ನತ ನಾಗರಿಕ ಗೌರವ ದಿ ಆರ್ಡರ್ ಆಫ್ ಎಕ್ಸಿಲೆನ್ಸ್ ಅನ್ನ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ತಮ್ಮ ದೂರದೃಷ್ಟಿಯ ರಾಜನೀತಿ ಮತ್ತು ಜಾಗತಿಕ ವೇದಿಕೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಕ್ಕುಗಳ ಹೋರಾಟಕ್ಕಾಗಿ ಮತ್ತು ಜಾಗತಿಕ ಸಮುದಾಯಕ್ಕೆ ಅಸಾಧಾರಣವಾಗಿ ಸೇವೆ ಪ್ರದಾನ ಮಾಡಿದರು. ಏನೋ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಪ್ರಧಾನಿ ಮೋದಿ ಅವರು ಈ ಗೌರವವನ್ನು ಭಾರತದ ಜನರಿಗೆ ಮತ್ತು ಉಭಯ ದೇಶಗಳ ಜನರಿಗೆ ನಡುವಿನ ಆಳವಾದ ಐತಿಹಾಸಿಕ ಸಂಬಂಧಗಳಿಗೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಮೋದಿಯವರು ವಿಶ್ವ ನಾಯಕರಲ್ಲಿ ಚಾಂಪಿಯನ್ ಆಗಿದ್ದಾರೆ ಅಂತ ಇರ್ಫಾನ್ ಅಲಿ ಅವರು ಹೇಳಿದರು. ಹಾಗಾಗಿ ಅಮೆರಿಕ ದೇಶದಲ್ಲಿ ಚುನಾವಣೆ ನಡೀತು, ಆಮೇಲೆ ಚುನಾವಣೆ ಮತ್ತು ಭಾರತದಲ್ಲಿ ಕೂಡ 2 ರಾಜ್ಯದಲ್ಲಿ ಚುನಾವಣೆ ನಡೀತು. ಇದಾದ್ಮೇಲೆ ಇನ್ನೂ ರಾಜ್ಯದಲ್ಲಿ ದೇಶದಲ್ಲಿ ಚುನಾವಣೆ ಇನ್ನೂ 2-3 ದಿನ ಇರುವಾಗಲೇ ಮೋದಿ ಗಯಾನಾ, ಬ್ರೆಜಿಲ್ ಸೇರಿದಂತೆ ವಿವಿಧ 3 ದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ಆ 3 ದೇಶಗಳಲ್ಲಿ ಕೂಡ 5 ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ನರೇಂದ್ರ ಮೋದಿ ಅವರ ಕಾರ್ಯ ಒಳ್ಳೆ ರೀತಿ ಮುನ್ನಡೀತಾ ಇದೆ. ವಿಶ್ವ ನಾಯಕರು ಕೂಡ ಅವರನ್ನು ಗುರುತಿಸ್ತಾ ಇದ್ದಾರೆ. ಅದರಲ್ಲಿ ರಾಜಕೀಯ ಮಾಡುವಂಥ ವಿಷಯಗಳು ಏನೂ ಇಲ್ಲ. ಎಸ್, ನರೇಂದ್ರ ಮೋದಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. डोमिनिका के सर्वोच्च पुरस्कार से सम्मानित किए जाने पर मैं राष्ट्रपति सिल्वानी बर्टन, प्रधानमंत्री रूजवेल्ट स्कैरिच और डोमिनिका के लोगों का हार्दिक आभार व्यक्त करता हूं. ये सम्मान केवल मेरा नहीं है, बल्कि भारत के 140 करोड़ लोगों का, उनके पुरुषार्थ का, उनके संस्कार का, उनकी परंपरा का ये सम्मान है. राष्ट्रपति बटन, आप इस पुरस्कार को देने के लिए. ಎಸ್, ಇವಾಗಿದ್ವು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ. ಇನ್ನಷ್ಟು ರೋಚಕ ಸುದ್ದಿಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ.